ಒಂದು ಸಣ್ಣ ಕತೆ. ಒಬ್ಬ ಗಂಡ ಹೆಂಡತಿ ಬಹಳ ಪ್ರೀತಿಯಿಂದ ಸಂಸಾರ ನಡೆಸುತ್ತಿದ್ದಾರೆ. ಕೆಲವು ತಿಂಗಳುಗಳ ನಂತರ ಪತಿ ಸ್ನೇಹಿತರೊಂದಿಗೆ ಕುಡಿಯಲು ಕಲಿತರು. ದಿನನಿತ್ಯ ಕುಡಿದು ತಡರಾತ್ರಿ ಬರುತ್ತಿರುವುದನ್ನು ಕಂಡ ಪತ್ನಿಗೆ ಗಂಡನ ಆರೋಗ್ಯ ಏನಾಗುತ್ತೋ ಎಂಬ ಭಯ ಕಾಡುತ್ತಿತ್ತು. ಗಂಡ ಎಷ್ಟು ಹೇಳಿದರೂ ಹೆಂಡತಿ ಕೇಳುತ್ತಿರಲಿಲ್ಲ. ಗಂಡನ ಹೆಂಡತಿಯ ಬೇಸರವನ್ನು ನೋಡಿದ ನಂತರ ನಾನು ಏನು ಮಾಡಬೇಕು? ನಾನು ಕುಡಿತದ ಚಟ ಬಿಡಲು ಸಿದ್ಧ, ಆದರೆ ಅದು ಬಿಡಲು ಸಿದ್ಧವಿಲ್ಲ ಎಂದು ಪತಿ ಪತ್ನಿಗೆ ಹೇಳಿದ್ದಾನೆ. ಇದನ್ನು ಕೇಳಿದ ಹೆಂಡತಿ ತನ್ನ ಪತಿಯನ್ನು ಒಬ್ಬ ಸನ್ಯಾಸಿಯ ಬಳಿಗೆ ಕರೆದೊಯ್ದು ನಡೆದದ್ದನ್ನು ವಿವರಿಸಿದಳು ಮತ್ತು ಅವಳಿಗೆ ಪರಿಹಾರವನ್ನು ಕೇಳಿದಳು. ಇದನ್ನು ಕೇಳಿದ ಸನ್ಯಾಸಿ ನಾಳೆ ಬರಲು ಹೇಳಿದ. ಮರುದಿನ ಗಂಡ ಹೆಂಡತಿ ಸ್ವಾಮಿಯ ಬಳಿ ಬಂದರು. ಅಲ್ಲಿ ಒಬ್ಬ ಸನ್ಯಾಸಿ ಮರವನ್ನು ತಬ್ಬಿಕೊಳ್ಳುತ್ತಿದ್ದನು. ಸನ್ಯಾಸಿ ನಾಳೆ ಮತ್ತೆ ಬನ್ನಿ ಎಂದರು. ಮರುದಿನ ಇಬ್ಬರು ಸ್ವಾಮಿಯ ಬಳಿಗೆ ಬಂದರು. ಅಲ್ಲಿದ್ದ ಗಂಡ ಮರವನ್ನು ಹಾಗೆ ತಬ್ಬಿ ಹಿಡಿದಿರುವುದನ್ನು ನೋಡಿ ಆಶ್ಚರ್ಯವಾಯಿತು. ಸ್ವಾಮಿ ಮತ್ತೆ ನಾಳೆ ಬಾ ಎಂದರು. ಮರುದಿನ ಇಬ್ಬರೂ ಸನ್ಯಾಸಿಯ ಬಳಿಗೆ ಬಂದರು. ಪತಿ ಮರವನ್ನು ತಬ್ಬಿಕೊಂಡಿರುವುದನ್ನು ಕಂಡು ಕೋಪಗೊಂಡ ಪತಿ, ಏನಾಯಿತು ಸರ್? 3 ದಿನಗಳಿಂದ ಈ ಮರವನ್ನು ಏಕೆ ತಬ್ಬಿಕೊಂಡಿದ್ದೀರಿ? ನಿಮ್ಮ ಕೈ ಮತ್ತು ಕಾಲುಗಳಿಗೆ ನೋವಾಗುವುದಿಲ್ಲವೇ? ನೀವು ಹೀಗೆಯೇ ಮುಂದುವರಿದರೆ ನಿಮ್ಮ ಆರೋಗ್ಯ ಏನಾಗಬಹುದು? ಆಗ ಶ್ರೀಗಳು, ಇಲ್ಲ, ನಾನು ಅಪ್ಪಿಕೊಂಡಿಲ್ಲ, ಈ ಮರವೇ ನನ್ನನ್ನು ಅಂಟಿಸುತ್ತದೆ. ಆಗ ಪತಿ ಹೇಳಿದನು, ಮರವು ನಿಮಗೆ ಹೇಗೆ ಅಂಟಿಕೊಳ್ಳುತ್ತದೆ? ನೀವು ಅದನ್ನು ನಿಮ್ಮ ಕೈಯಿಂದ ಹಿಡಿದಿದ್ದೀರಿ. ಆಗ ಸ್ವಾಮಿಗಳು ಈ ಬಂಧನದಿಂದ ಮುಕ್ತರಾಗಲು ಏನು ಮಾಡಬೇಕು ಎಂದು ಕೇಳಿದರು. ಆಗ ಆ ವ್ಯಕ್ತಿ ಮರ ಹಿಡಿದ ಕೈಗಳನ್ನು ಬಿಡಿ ಎಂದು ಹೇಳಿದ. ಆಗ ಆ ಸನ್ಯಾಸಿ ಮುಗುಳ್ನಗುತ್ತಾ ನಿನ್ನ ಪ್ರಶ್ನೆಗೆ ಉತ್ತರಿಸುತ್ತಾನೆ. ನಮಗೆ ಯಾವುದೇ ಕೆಟ್ಟ ಛಾಯೆಗಳು ಲಗತ್ತಿಸಿಲ್ಲ, ನಾವು ಅವರಿಗೆ ಅಂಟಿಕೊಳ್ಳುತ್ತೇವೆ. ಕೆಟ್ಟ ಸವಾರರನ್ನು ಬಿಡುವ ದೃಢ ನಿರ್ಧಾರವಿದ್ದರೆ ಯಾವುದೂ ಅಸಾಧ್ಯವಲ್ಲ ಎಂದರು. ಆಗ ಪತಿ ಇದನ್ನು ಅರಿತು ಕುಡಿತದ ಸೂರು ಬಿಟ್ಟು ಸಂಸಾರವನ್ನು ನೆಮ್ಮದಿಯಿಂದ ಕರೆದುಕೊಂಡು ಹೋಗಿದ್ದಾರೆ. ಸಾರಾಂಶ: ಯಾವುದೇ ಕೆಟ್ಟ ಹೊಡೆತಗಳು ನಮಗೆ ಅಂಟಿಕೊಳ್ಳುವುದಿಲ್ಲ. ನಾವು ಕೆಟ್ಟ ಛಾವಣಿಗಳಿಗೆ ಅಂಟಿಕೊಳ್ಳುತ್ತೇವೆ. ಅವರನ್ನು ಬಿಡಲು ನೀವು ನಿರ್ಧರಿಸಿದರೆ ಯಾವುದೂ ಅಸಾಧ್ಯವಲ್ಲ. ಬಿಳಿ